ಮಿನಿಮಮ್ 3 to 4 liters ಆಫ್ ವಾಟರ್ ಇಂಟೇಕ್ ನಾವು ತಗೋಬೇಕು. ಸ್ಕಿನ್ ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಮೇಲೆ ನಾವು ಸನ್ಸ್ಕ್ರೀನ್ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪಿಕಾ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಅಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟಿಸಿಂಗ್ ಅಟ್ ಡಾಕ್ಟರ್ ಆಂಜನಪ್ಪ ಪಾಲಿಕ್ಲಿನಿಕ್, ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಸೊ ಇವತ್ತು ನಾನು ಸಮ್ಮರಲ್ಲಿ, ಸೊ ನಾವು ಇವಾಗ ಸೀಸನ್ ಸಮ್ಮರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಮ್ಮರಲ್ಲಿ ಸ್ಕಿನ್ ಕೇರ್ ರುಟೀನ್ ಯಾವ ಥರ ಮಾಡ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಸಡನ್ನಾಗಿ ವಿಂಟರ್ ಡ್ರಾಸ್ಟಿಕ್ ಚೇಂಜ್ ವೆದರ್ ಆಗಿರುತ್ತೆ. ಲೈಕ್ ವಿಂಟರಿಂದ ನಾವು ಸಮ್ಮರಿಗೆ ಎಂಟ್ರಿ ಆಗ್ತಿದ್ದೀವಿ. ಸೊ ಎಷ್ಟೊಂದು ಜನಕ್ಕೆ ಸ್ಕಿನ್ ರಫ್ನೆಸ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಸೊ ಏನಾಗುತ್ತೆ, ಮತ್ತು ಸ್ಕಿನ್ ಮೇನ್ ಥಿಂಗ್ ಡ್ರೈನೆಸ್ ಕಾಣಿಸ್ಕೊಳ್ಳುತ್ತೆ. ಇದನ್ನೆಲ್ಲ ಹೆಂಗೆ ಪ್ರಿವೆಂಟ್ ಮಾಡ್ಕೋಬೇಕು, ಸಮ್ಮರಲ್ಲಿ ಸ್ಕಿನ್ ಕೇರ್ ಯಾವ ಥರ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆದರ್ ಚೇಂಜ್ ಆದಾಗ ಟೆಂಪ್ರೇಚರ್ ಜಾಸ್ತಿ ಆಗಿರುತ್ತೆ ಹೊರಗಡೆ, ಆವಾಗ ನಮ್ಗೆ ಅದ್ರ ತಕ್ಕನಾಗಿ ನಮ್ಮ ಸ್ಕಿನ್ ಕೂಡ ಅಡ್ಜಸ್ಟ್ ಆಗಬೇಕಾಗಿರುತ್ತೆ. ಸೊ ಫಸ್ಟ್ ನೀವು ಹೈಡ್ರೇಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಹೈಡ್ರೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಸಮ್ಮರ್ ಅಂತಲೇ ಹೇಳ್ತೀವಿ. ಸೊ ನಮ್ಮ ಡೈಲಿ ವಿಂಟರ್ಗೆ ಕಂಪೇರ್ ಮಾಡಿದ್ರೆ ಸಮ್ಮರಲ್ಲಿ ನಮಗೆ ನೀರು ಇಂಟೇಕ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ಏಕೆ ಅಂತ ಹೇಳಿದರೆ, ಸಮ್ಮರಲ್ಲಿ ನಮಗೆ ನೀರು ಜಾಸ್ತಿ, ನಾವು ಸ್ವೆಟ್ಟಿಂಗ್ ಆಗಿರ್ಬೋದು ಅಥವಾ ಆ ಟೆಂಪ್ರೇಚರ್ ಅಡ್ಜಸ್ಟ್ ಆಗೋದಕ್ಕೆ ನಮಗೆ ಸ್ಕಿನ್ನಿಂದ ವಾಟರ್ ಲಾಸ್ ಕೂಡ ಆಗ್ತಾ ಇರುತ್ತೆ. ಸೊ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 3 to 4 liters ಆಫ್ ವಾಟರ್ ಇಂಟೇಕ್ ನಾವು ತೊಗೋಬೇಕು. ಸೊ ವಾಟರ್ ಇಂಟೇಕ್ ಬರೀ ನೀರು ಕುಡಿಯೋದ್ರಿಂದನೇ ಅಲ್ಲ, ಈವನ್ ಫ್ರೂಟ್ಸ್ ಇಂಟೇಕ್ ಆಗಿರ್ಬೋದು. ಸೀಸನಲ್ ಫ್ರೂಟ್ಸ್ ನಮಗೆ ಯಾವ್ಯಾವ ಥರ ಸಿಗುತ್ತೆ, ಮೇ ಬಿ ವಾಟರ್ ಮಿಲನ್ ಆಗಿರ್ಬೋದು ಅಥವಾ ನಿಮಗೆ ಕರ್ಬೂಜ ಆಗಿರ್ಬೋದು. ಸೊ ಸೀಸನಲ್ ಫ್ರೂಟ್ ನಿಮಗೆ ಯಾವ್ದಾದ್ರು ಸಿಗುತ್ತೆ ಅದನ್ನು ತೊಗೊಂಡು ಸ್ಕಿನ್ನ ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ಎಲ್ಲರೂ ಕಾಮನ್ ಕೇಳೋ ಕ್ವಶನ್ಸ್, ಮೇಡಮ್ ಸಮ್ಮರ್ ಬಂದು ಸನ್ಸ್ಕ್ರೀನ್ ಯಾವಾಗಲೂ ಯೂಸ್ ಮಾಡಬೇಕಾ, ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಕೇಳ್ತಾರೆ. ಸೊ ಸನ್ಸ್ಕ್ರೀನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ, ನಮಗೆ ಸನ್ ಡ್ಯಾಮೇಜ್, ಲೈಕ್ ಬಿಸಿಲು ಹೊರಗಡೆ ಹೋದಾಗ ನಮಗೆ ರೇಡಿಯೇಷನ್ ಬರುತ್ತೆ. ರೇಡಿಯೇಷನ್ ಬಂದಾಗ ಸ್ಕಿನ್ ಎಫೆಕ್ಟ್ ಆಗುತ್ತೆ. ಸೊ ಆ ರೇಡಿಯೇಷನಿಂದ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಯಾವಾಗ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತಾರೆ, ಸೊ ನೀವು ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೀವು ಸನ್ಸ್ಕ್ರೀನ್ನ ಫುಲ್ ಫೇಸ್ ಆ್ಯಂಡ್ ನೆಕ್, ಡಿಪೆಂಡಿಂಗ್ ನೀವು ಎಷ್ಟು ಹೊತ್ತು ಹೊರಗಡೆ ಇರ್ತೀರೋ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ಡಿಫ್ರೆಂಟ್ ಟೈಪ್ಸಲ್ಲಿ ನಮಗೆ ಸಿಗುತ್ತೆ. ಮೇ ಬಿ ಅದರಲ್ಲಿ ಕ್ರೀಮ್ ಬೇಸ್ಡ್, ಜೆಲ್ ಬೇಸ್ಡ್ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ ಮೇಲೆ ನಾವು ಸನ್ಸ್ಕ್ರೀನ್ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಎನಿ ಸನ್ಸ್ಕ್ರೀನ್, ಸೊ ಅದು 3 to 4 hours ಅಷ್ಟೇ ನಿಮಗೆ ಎಫೆಕ್ಟಿವ್ನೆಸ್ ಇರುತ್ತೆ. ಆಫ್ಟರ್ ದಟ್ ಎಗೇನ್ ನೀವು ರಿಪೀಟ್ ಮಾಡ್ಕೋಬೇಕು. ರಿಪೀಟ್ ಮಾಡಿ ಹೇಗೇನು ನೀವು ಅದನ್ನು ಫೇಸ್ ಫುಲ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಮೋಸ್ಟ್ ಕಾಮನ್ ಆಗಿ ಕೇಳೋ ಕ್ವಶನ್ಸ್, ಮೇಡಮ್ ನಾವು ಒಳಗಡೆ ಇರ್ತೀವಿ, ಮನೆ ಒಳಗಡೆ ಇರ್ತೀವಿ, ಸೊ ಅದು ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡ್ತಿರ್ತೀರ, ಸೊ ಅದರಿಂದ ಡ್ಯಾಮೇಜ್ ಕೂಡ ಆಗುತ್ತೆ ನಿಮ್ಮ ಸ್ಕಿನ್ನು. ಸೊ ಅವಾಗೂ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸೊ ಆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ಕೇಳಿದಾಗ, ಸೊ ಸನ್ಸ್ಕ್ರೀನಿಂದ ನಮ್ಗೆ ಏನಾಗುತ್ತೆ, ಸ್ಕಿನ್ ಫಸ್ಟ್ ಮಾಯ್ಶ್ಚರೈಸರ್ ಆಗುತ್ತೆ. ಇನ್ನೊಂದು ನಮಗೆ ರಿಂಕಲ್ಸ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತು ಯಾರಿಗೆ ನಿಮಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಫೇಸ್ ಮೇಲೆ, ಅದನ್ನು ನಿಮಗೆ ಇನ್ನೂ ಜಾಸ್ತಿ ಪಿಗ್ಮೆಂಟೇಷನ್ ಆಗದಂಗೆ ನೀವು ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಡೈಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನಿಮಗೆ ಸ್ಕಿನ್ ಟೈಪ್ ನೋಡಿ ನಿಮ್ಗೆ ನಿಯರೆಸ್ಟ್ ಡರ್ಮಟಾಲಜಿಸ್ಟ್ ಏನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ ಯಾವ ಥರ ಸನ್ಸ್ಕ್ರೀನ್ ಬೇಕಾಗುತ್ತೆ. ಸೊ ನಿಯರೆಸ್ಟ್ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊಳ್ಳಿ. ಹೇಳ್ದಾಗೆ ಫಸ್ಟು ಸಮ್ಮರ್ಲಿ ಹೈಡ್ರೇಷನ್ ಆಗಿರಿ, ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆ್ಯಂಡ್ ನಿಮಗೆ ಮೋರ್ ಆಫ್ ಆಯಿಲಿ ಸ್ಕಿನ್ ಇದ್ದಾಗ ಅಟ್ಲೀಸ್ಟ್ 2 times ಇನ್ ಎ ಡೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮಗೆ ಪಿಗ್ಮೆಂಟೇಷನ್ ಏನಾದ್ರು ಡೆವಲಪ್ ಆಗಿದೆ ಸ್ಕಿನ್ ಮೇಲೆ, ನಾವು ಅದನ್ನು ಕಡಿಮೆ ಮಾಡೋದಕ್ಕೆ ಕ್ರೀಮ್ಸ್ ಕೂಡ ಸಜೆಸ್ಟ್ ಮಾಡ್ತೀವಿ. ಮಾರ್ನಿಂಗ್ ನಾವು ವೈಟಮಿನ್ ಸಿ ಬೇಸ್ಡ್ ಕ್ರೀಮ್ ಕೊಡ್ತೀವಿ, ಇಲ್ಲ ನಿಯಾಸಿನಮೈಡ್ ಬೇಸ್ಡ್ ಸೀರಮ್ ಕೊಡ್ತೀವಿ. ಸೊ ಡಿಪೆಂಡಿಂಗ್ ಆನ್ ನಿಮ್ಗೆ ಯಾವ ಥರ ಕಂಡೀಷನ್ ಸ್ಕಿನ್ ಮೇಲೆ ಎಫೆಕ್ಟ್ ಆಗಿರುತ್ತೆ ಅಂತ. ನೈಟ್ ಕೂಡ ಸ್ಕಿನ್ ರಿಪೇರ್ ಮಾಡಬೇಕು ನಮಗೆ. ಯಾಕಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನೀವು ಸನ್ ಎಕ್ಸ್ಪೋಜರ್ ಆಗಿರುತ್ತೆ, ಸನ್ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ. ಅದರ ಸ್ಕಿನ್ನ ರಿಪೇರ್ ಮಾಡೋಕ್ಕೆ ಸ್ಕಿನ್ ರಿಪೇರ್ ಸೀರಮ್ಸ್ ಅಂತಲೂ ನೈಟ್ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಮೋಸ್ಟ್ ಕಾಮನ್ ರೆಟಿನಾಲ್ ಬೇಸ್ಡ್ ಸೀರಮ್ ಇರ್ಬೋದು ಅಥವಾ ನಿಯಾಸಿನಮೈಡ್ ಬೇಸ್ಡ್ ಸೀರಮ್ ಇರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೀರಮ್ ಸಿಗುತ್ತೆ. ಸೊ ಡಿಫ್ರೆಂಟ್ ಸ್ಕಿನ್ ಟೈಪ್ ಮೇಲೆ, ಆ ಕಂಡೀಷನ್ ಮೇಲೆ ನಾವು ಅಡ್ವೈಸ್ ಮಾಡ್ತೀವಿ. ಥ್ಯಾಂಕ್ ಯು.